ಶಿವಮೊಗ್ಗದಲ್ಲಿ ಸಂಘರ್ಷ ನಡೆಯುವ ಭೀತಿ ಶುರುವಾಗಿದ್ದು ಪೊಲೀಸ್ ಕಣ್ಗಾವಲು ಹೆಚ್ಚಾಗಿದೆ. ಚಿತ್ರದುರ್ಗದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗಣೇಶ ಪಾಠ ಮಾಡುವ ಮಾದರಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಪುಷ್ಪ 2 ಸಿನಿಮಾ ಸ್ಟೈಲ್ ಸೆಟ್ನಲ್ಲಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ವಿವಿಧ ರೀತಿಯ ಗಣಪ, ಅದರ ಹಿಂದಿನ ಕಥೆ ನೋಡ್ಕೊಂಡು ಬನ್ನಿ. ಶಿವಮೊಗ್ಗದಲ್ಲಿ ಹೈಟೆಕ್ ತಂತ್ರಜ್ಞಾನದ ಜೊತೆ ಖಾಕಿ ಹದ್ದಿನ ಕಣ್ಣು. ಗಣೇಶ ಹಬ್ಬ ಬಂದರೆ ಸಾಕು ಶಿವಮೊಗ್ಗದಲ್ಲಿ ಸಂಘರ್ಷ ನಡೆಯುವ ಭೀತಿ ಶುರುವಾಗುತ್ತದೆ. ಆದ್ದರಿಂದ ಶಾಂತಿಯುತವಾಗಿ ಗಣೇಶ ಹಬ್ಬವನ್ನು ಆಚರಿಸಲು ಪೊಲೀಸ್ ಇಲಾಖೆ ಸರ್ವ ಸಿದ್ಧತೆಯನ್ನ ನಡೆಸಿದೆ. ಗಣೇಶನ ಮೆರವಣಿಗೆಯ ವೇಳೆ ಕಿಡಿಗೇಡಿಗಳ ಕೃತ್ಯ ಸೆರೆ ಹಿಡಿಯಲು 360 ಡಿಗ್ರಿ ತಿರುಗಿ ದೃಶ್ಯ ಸೆರೆ ಹಿಡಿಯುವ ಸಿಸಿ ಕ್ಯಾಮೆರಾ ಅಳವಡಿಸಿದೆ. ಕೃತ್ಯ ಎಸಗಿದ ವ್ಯಕ್ತಿ ಅಥವಾ ವಾಹನದ ಮೇಲೆ ಒಮ್ಮೆ ಮಾರ್ಕ್ ಮಾಡಿದರೆ ಸಾಕು, 200ಕ್ಕೂ ಅಧಿಕ ಕ್ಯಾಮೆರಾಗಳ ಮೂಲಕ ಆತ ಹೋಗುವ ಸ್ಥಳಗಳನ್ನ ರೆಡ್ ಮಾರ್ಕ್ ಮೂಲಕ ಕ್ಷಣ ಮಾತ್ರದಲ್ಲೇ ಪತ್ತೆ ಹಚ್ಚಲಾಗುತ್ತದೆ. ವಿಶೇಷವಾಗಿ ನಾನು ಸಿಸಿ ಕ್ಯಾಮೆರಾ ಬಗ್ಗೆ ಹೇಳಬೇಕಂತಂದರೆ, ನಮ್ಮ ಜಿಲ್ಲೆಯಲ್ಲಿ ಒಟ್ಟು 30,000ಕ್ಕಿಂತ ಹೆಚ್ಚು ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಕೆಳಗಡೆ ಸಿಸಿ ಕ್ಯಾಮ್ರಾನ ಮ್ಯಾಪ್ ಮಾಡಲಾಗಿದೆ. ಸೊ ಎಲ್ಲ ಮೇಜರ್ ರೂಟ್ಸ್ ಎಲ್ಲೆಲ್ಲಿದೆ ಕಂಪ್ಲೀಟಾಗಿ ಸಿಸಿ ಕ್ಯಾಮ್ರಾ ಕಣ್ಗಾವಲಿನ ಅಡಿನಲ್ಲಿ ಇರ್ತದೆ. ಅದು ಸಣ್ಣ ಪುಟ್ಟ ಏನಾದರೂ ಅಹಿತಕರ ಘಟನೆಗಳು ಅಥವಾ ಯಾರು ಮಾಡಬಹುದು ಅಂತಂದು ಕಂಡರೂ ಕೂಡ ಇಮಿಡಿಯೇಟ್ಲಿ ನಾವು ಪ್ರೊಆಕ್ಟಿವ್ ಸ್ಟೆಪ್ಸ್ನ ತಗೊಳ್ಳಿಕ್ಕೆ ಇದು ಅನುಕೂಲ ಆಗುತ್ತೆ. ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ವಿಶೇಷ ಪಡೆ ರೂಟ್ ಮಾರ್ಚ್ ಮಾಡುವ ಮೂಲಕ ಜನರಲ್ಲಿ ಆತಂಕ ದೂರ ಮಾಡ್ತಾ ಇದೆ. ಇವರಿಗೆ ಆಂಟಿ ಕಮ್ಯುನಿಸ್ಟ್ ಫೋರ್ಸಸ್ ಬಂದು ಸಿಸಿ ಕ್ಯಾಮರಾ ಅಳವಡಿಸಿ ಎಲ್ಲ ಸುರಕ್ಷಿತವಾಗಿ ಮಾಡಿರೋದ್ರಿಂದ ಶಿವಮೊಗ್ಗ ಈಗ ಸುರಕ್ಷಿತವಾಗಿದೆ. ಇನ್ನೂ ಚೆನ್ನಾಗಿ ಸುರಕ್ಷಿತವಾಗಿರಬೇಕಂದ್ರೆ ಆಂಟಿ ಕಮ್ಯುನಿಸ್ಟ್ನವರು ಮಾಡಿದಂತೆ ಅದನ್ನು ಮುಂದುವರಿಸಿ ಎಲ್ಲ ಸೀನಿಯರ್ ಸಿಟಿಜನ್ಗಳಿಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದು ಇನ್ನೂ ಅನುಕೂಲವಾಗಿ ಇರಬೇಕು ಅಂತ ನಾನು ಆಶಿಸ್ತೇನೆ. ಗಲಭೆ ಸೃಷ್ಟಿಸುವ ಸಮಾಜಘಾತುಕರ ಎದೆಯಲ್ಲಿ ನಡುಕ ಹುಟ್ಟಿಸುವ ಕಾರ್ಯಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದೆ. ಶಿವಮೊಗ್ಗದಂಥ ಕೋಮು ಸೂಕ್ಷ್ಮ ಪ್ರದೇಶಗಳಲ್ಲಿ ಗಣೇಶನ ಹಬ್ಬ ಎಂದರೆ ಗಲಾಟೆ ಗ್ಯಾರಂಟಿ ಅನ್ನುವ ವಾತಾವರಣ ಇತ್ತು. ಇದೀಗ ಆಂಟಿ ಕಮ್ಯುನಲ್ ಫೋರ್ಸ್ನ ಕಾರ್ಯಾಚರಣೆ ಹಾಗೂ ಜಿಲ್ಲಾ ಪೊಲೀಸರಿಂದ ಸಿಸಿ ಕ್ಯಾಮೆರಾಗಳ ಅಳವಡಿಕೆಯಿಂದ ಹಬ್ಬ ನಿರಾತಂಕವಾಗಿ ಸಾಗುವಂತಾಗಿದೆ. ಪುಷ್ಪ 2 ಥೀಮ್ ಸೆಟ್ನಲ್ಲಿ ಗಣಪನ ಹವ. ತಮಿಳುನಾಡು ಗಡಿ ಡೆಂಕಣಿ ಕೋಟೆಯಲ್ಲಿ ಪುಷ್ಪ 2 ಸಿನಿಮಾ ಸೆಟ್ನಲ್ಲಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಡಿಫರೆಂಟ್ ಗಣೇಶನ ಕಣ್ತುಂಬಿಕೊಳ್ಳುವಂತೆ ಆಯೋಜಕರು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ. ಸರ್ಕಾರಿ ಶಾಲೆ ಮಾದರಿ ಗಣಪನ ಪ್ರತಿಷ್ಠಾಪನೆ. ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗಣೇಶ ಪಾಠ ಮಾಡುವ ಮಾದರಿ ವಿನಾಯಕನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿಗೆ ಸರ್ಕಾರ ಬಂದು ನಿಂತಿದೆ. ಖಾಸಗಿ ಶಾಲೆಗಳತ್ತ ಮಕ್ಕಳು ಮುಖ ಮಾಡ್ತಿದ್ದಾರೆ. ಆದ್ದರಿಂದ ಸರ್ಕಾರಿ ಶಾಲೆಗಳು ಉಳಿಸಬೇಕು ಎನ್ನುವ ಉದ್ದೇಶದಿಂದ ಓಂ ಗಣಪತಿ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆ ಮಾದರಿ ಗಣಪನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಇದೊಂದು ಸರ್ಕಾರಿ ಶಾಲೆಗಳ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿದೆ. ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಾವಿರಾರು ಕೋಟಿ ವ್ಯಯನ ಮಾಡುತ್ತೆ. ಆದರೂ ಕೂಡ ಎಲ್ಲೋ ಒಂದು ಜನಗಳಲ್ಲಿ ಈ ಖಾಸಗಿ ಶಾಲೆಗಳು, ಖಾಸಗಿ ಆಸ್ಪತ್ರೆಗಳ ಕಡೆ ಇವತ್ತು ಜನ ವಾಲ್ತಿದ್ದಾರೆ. ಆದರೆ ಎಲ್ಲಕ್ಕೂ ಒಂದು ವ್ಯತಿರಿಕ್ತವಾಗಿ ಇವತ್ತು ನಮ್ಮ ಚಳ್ಳಕೆರೆಯ ಮಧುಕರನಗರದ ನಿವಾಸಿಯಾಗಿರ್ತಕ್ಕಂಥ ವಿಜಯಕುಮಾರ್ ಸಂಗಡಿಗರು ಏನಿವತ್ತು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಗಣಪತಿನೇ ಪಾಠ ಮಾಡ್ತಿರೋ ರೀತಿಯನ್ನು ವಿನ್ಯಾಸಗೊಳಿಸಿದ್ದಾರೆ. ಇದು ಎಲ್ಲ ಒಂದು ಪೋಷಕರಿಗೆ ಒಂದು ಮಾದರಿ ಆಗಿರ್ತಕ್ಕಂಥ ಒಂದು ವಿನ್ಯಾಸ ಅಂತ ಹೇಳ್ಬೋದು. ಇವತ್ತು ದೇಶಾದ್ಯಂತ ಗಣೇಶೋತ್ಸವ ಅಬ್ಬರ ಜೋರಾಗಿದೆ. ಒಬ್ಬ ಗಣಪ ನಾನಾ ಬಗೆಯ ರೂಪದಲ್ಲಿ ಕಾಣಿಸಿಕೊಳ್ತಾ ಇದ್ದಾನೆ. ಸರ್ಕಾರಿ ಶಾಲೆ ಉಳಿಬೇಕು, ಸರ್ಕಾರಿ ಶಾಲೆಗಳತ್ತ ಮಕ್ಕಳು ಹೋಗ್ಬೇಕು ಅಂತಕ್ಕಂಥದ್ದು ಅಲ್ಲಿನ ಓಂ ಗಣಪತಿ ಟ್ರಸ್ಟ್ನ ಒಂದು ಮನವಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸರ್ಕಾರಿ ಶಾಲೆಯ ಮಾದರಿ ಗಣಪತಿ ಇಡೀ ಚಳ್ಳಕೆರೆ ಜನರ ಗಮನ ಸೆಳೆದಿದೆ ಅಂತಲೇ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಿರಣ್ ಎಲ್ ತೊಡನಾಳ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಿತ್ರದುರ್ಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.